ನಗರದಲ್ಲಿ ಶ್ರೀ ಶ್ರೀಶೈಲ ಮಲ್ಲಿಕಾರ್ಜುನನ ಕಂಬಿಗಳನ್ನು ಒಣಕರೆದುಕೊಳ್ಳುವ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಹೌದು, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಆರಾಧ್ಯ ದೈವ ಶ್ರೀ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಸದಸ್ಯರು ಹಾಗೂ ಜಮಖಂಡಿ ನಗರದ ಎಲ್ಲ ಗುರು ಹಿರಿಯರು ಭಕ್ತಜನರು ಸೇರಿ ಕಂಬಿ ಐದಿಸಿಯ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಇಂದು ಮೊದಲನೇ ದಿನ ಶ್ರೀಶೈ ಮಲ್ಲಿಕಾರ್ಜುನನ ಕಂಬಿಗಳನ್ನು ಒಳಕರೆದುಕೊಳ್ಳುವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ನಗರದ ನಂದಿಕೇಶ್ವರ ದೇವಸ್ಥಾನದಿಂದ ವಿವಿಧ ವಾದ್ಯ ಮೇಳದೊಂದಿಗೆ ಕಂಬಿಗಳ ಮೆರವಣಿಗೆ ಪ್ರಾರಂಭವಾಗಿ ನಗರದ ಗೌಳಿಗಲ್ಲಿ, ಹನುಮಾನ ಚೌಕ್ ಸೇರಿದಂತೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಶ್ರೀ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಸಕಲ ಭಕ್ತರ ಸಮ್ಮುಖದಲ್ಲಿ ಮಂಗಳಾರತಿ ಮೂಲಕ ಸಮಾರೋಪಗೊಂಡಿತ್ತು. ಇನ್ನೂ ಇದೇ ಸಂದರ್ಭದಲ್ಲಿ ಶ್ರೀ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಗೌರಾಧ್ಯಕ್ಷರು ಶ್ರೀ ಮುತ್ತಿನಕಂತಿ ಮಠದ ಶಬ್ರ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯರು ಆಶೀರ್ವಚನ ನೀಡಿದರು. ಇನ್ನೂ ಇದೇ ಸಂದರ್ಭದಲ್ಲಿ ಮುತೈದಿಯರು ಆರತಿ ಹಿಡಿದು ಮೆರವಣಿಗೆಗೆ ಸಾಥ ನೀಡಿದರು. ಶ್ರೀ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಶ್ರೀಶೈಲ ಪಾಟೀಲ್, ಚಿದಾನಂದ ಸಿದ್ದಾಪುರ ಮಠ, ಅನಿಲ ಬಾಗಿಮನಿ, ಬಸವರಾಜ ಕಟಗಿ, ಕಾಡಪ್ಪ ಗಡಾದ, ಗೀರೀಶ ಅರಕೇರಿ, ಸುಜಾತಾ ಕುಮಟೆ, ಸುವರ್ಣ ಪಾಟೀಲ್, ಮಹಾಂತೇಶ ಗಣಾಚಾರಿ, ಬಸು ಚೌಧರಿ, ನವೀನನ ವಸ್ತ್ರದ, ಚಿದಾನಂದ ಪಾನಶೆಟ್ಟಿ ಸೇರಿದಂತೆ ಇನ್ನಿತರರು ಇದ್ದರು. ಶ್ರೀ ಗುರುಭ್ಯೋ ನಮಃ. ಪ್ರಥಮದಲ್ಲಿ ಆರಾಧ್ಯ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಶ್ರೀಶೈಲದ ಮಲ್ಲಿಕಾರ್ಜುನನ್ನು ಕೂಡ ಸ್ಮರಣೆ ಮಾಡ್ತಾ ಇವತ್ತು ಜಮಖಂಡಿಯಲ್ಲಿ ಜರುಗಿದಂತಹ ಕಂಬಿ ಐದಿಸಿಯ ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತು ದೇವರ ಕರ್ಕೊಳ್ಳುವಂತಹ ಒಂದು ಕಾರ್ಯಕ್ರಮವನ್ನು ನಮ್ಮೆಲ್ಲ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಗುರು ಹಿರಿಯರು ಮತ್ತು ಜಮಖಂಡಿ ನಗರದ ಎಲ್ಲ ಸದ್ಭಕ್ತರು ಕೂಡ ಸೇರಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಇದೇ ಒಂದು ದೇವಸ್ಥಾನದ ಆವರಣದಲ್ಲಿ ಸಾಯಂಕಾಲದ ಸಮಯಕ್ಕೆ ಅಂದರೆ 8 ಗಂಟೆಗೆ ಪಲ್ಲಕ್ಕಿ ಸೇವೆ ಹಾಗೂ ಇನ್ನು ಉಳಿದ ಭಕ್ತಿ ಸೇವೆ ಇಲ್ಲಿ ಜರುಗ್ತಾ ಇದ್ದು, ಜೊತೆಗೆ ಸೇವೆ ನಂತರ ಪ್ರಸಾದನೂ ಕೂಡ ಈ ಒಂದು ಆವರಣದಲ್ಲಿ ಜರುಗಲಿದ್ದು ಎಲ್ಲ ಸದ್ಭಕ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡು ಆ ಮಲ್ಲಿಕಾರ್ಜುನ ಕೃಪಾ ಆಶೀರ್ವಾದವನ್ನು ಎಲ್ಲರೂ ಕೂಡ ಪಡ್ಕೋಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಕೂಡ ಮಲ್ಲಯ್ಯನ ಆಶೀರ್ವಾದ ಸದಾಕಾಲ ಶ್ರೀ ಶ್ರೀಶೈಲ ಮಲ್ಲಿಕಾರ್ಜುನ ಕಂಬಿ ಐದೇಸಿ 2026 ಈ ಒಂದು ಕಂಬಿ ಐದೇಸಿ ವಿಶೇಷವಾಗಿ ಸುಮಾರು ವರ್ಷಗಳಿಂದ ಅತಿ ವಿಜೃಂಭಣೆಯಿಂದ ನಡ್ಕೋತ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ 30ನೇ ತಾರೀಕು ಜೀವನ ಜ್ಯೋತಿ ಜಾನಪದ ಕಲಾ ತಂಡ ಇವರಿಂದ ಒಂದು ಸುಂದರ ಜಾನಪದ ಕಲಾದಿಂದ ಕಾರ್ಯಕ್ರಮ ಇರ್ತೈತಿ. ಅದರಲ್ಲಿ ಎಲ್ಲರೂ ಭಾಗವಹಿಸಬೇಕು, ವಿಶೇಷ ಇರ್ತೈತಿ. ಅದರಂತೆ ಅವತ್ತ ಬೆಲ್ಲ ಹಂಚೋದು ಮತ್ತು ನೈವೇದ್ಯ ಕೊಡೋ ಕಾರ್ಯಕ್ರಮ. ಮತ್ತ 31ನೇ ತಾರೀಕು ನಮ್ಮ ಸೇವಾ ಇರ್ತೈತಿ. ಪಲ್ಲಕ್ಕಿ, ನಂದಿಕೋಲು, ಆಮೇಲೆ ಕಂಡ್ಯಾಳ ಬಾಸಿಂಗ, ಈ ತರ ಎಲ್ಲ ಭವ್ಯ ಆರತಿಯೊಂದಿಗೆ ಭವ್ಯ ಮಂಗಳಾರತಿ ಇರ್ತೈತಿ. ಅದರಲ್ಲಿ ಮಂಗಳಾರತಿ ಮುಗಿದ ನಂತರ ನಮ್ಮ ವಾಡಿಕೆಯಂತೆ ಕುಶಿನ ಹರಿಸೋ ಕಾರ್ಯಕ್ರಮ, ನಂತರ ಉಡಿ ತುಂಬು ಕಾರ್ಯಕ್ರಮ, ಆಮೇಲೆ ಅವತ್ತ ಅನ್ನ ಪ್ರಸಾದ ಇರ್ತೈತಿ. ಎಲ್ಲರೂ ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಶ್ರೀ ಮಲ್ಲಿಕಾರ್ಜುನನ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ.